ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಇದೆಯಲ್ಲ, ಈಗ ಇನ್ನೊಂದು ಸುಪ್ರೀಂ ಕೋರ್ಟಲ್ಲಿ ರಿಟ್ ಹಾಕಿದ್ದಾರೆ. ಈಗ ಕೊನೆಯದು ಎಲ್ಲ ಆಗಿದೆ. ನನ್ನನ್ನು ಪಾರ್ಟಿ ಮಾಡಿದ್ದಾರೆ. ಈಗ ಏನು ಮಾಡಲಿ, ನನ್ನನ್ನೇ ಪಾರ್ಟಿ ಮಾಡಿಬಿಟ್ಟಿದಾರಲ್ಲ. ಇದು ಸುಪ್ರೀಂ ಕೋರ್ಟ್ ಮುಂದೆ ಇದರಲ್ಲಿ ನನ್ನ ಮೇಲೆ, ರೇವಣ್ಣನ ಮೇಲೆ ಎಲ್ಲ ಏನೇನು ಮಾಡಿದ್ದಾರೆ, ಇದ್ರ ವಿಷಯದಲ್ಲಿ ಎಲ್ಲ ವಿಷಯನ ಸುಪ್ರೀಂ ಕೋರ್ಟ್ ಮುಂದೆ ನಾವು ಹಿರಿಯ ವಕೀಲರು ಇಟ್ಕೊಂಡು ಈ ವಯಸ್ಸಿನಲ್ಲಿ ನಾನು ನನ್ನ ಕರ್ತವ್ಯ ಹೋರಾಟ ಮಾಡಬೇಕಾದ್ದು ಒಂದು ಹೊಣೆಗಾರಿಕೆ. ಒಂದು ಪುಸ್ತಕನೂ ಬರೆದಿದ್ದು ಇದ್ರ ಬಗ್ಗೆ, ಸೋಮಶೇಖರ್ ರೆಡ್ಡಿ ಜಡ್ಜ್ಮೆಂಟ್ ವಿಷಯದಲ್ಲಿ. ನನಗೆ 2024ರಲ್ಲಿ ಕಳಿಸಿದ್ರು. ಕಳಿಸಿ ನಾವು ಮಾತಾಡಲಿಲ್ಲ. ಇವರು ಎಂಡಾಸ್ಮೆಂಟ್ ಕಳಿಸಿದ್ರು, ಹೇಳಲಿಲ್ಲ. ಬಾಮಿಸ್ಕೊಂಡು ಸುಮ್ಮನೆ. ಈಗ ಸುಪ್ರೀಂ ಕೋರ್ಟ್ ಮುಂದೆ ನನ್ನೇ ಪಾರ್ಟಿ ಮಾಡಿರೋದ್ರಿಂದ, ಸರ್ಕಾರ ಪಾರ್ಟಿ ಮಾಡಿರೋದ್ರಿಂದ, ಸರ್ಕಾರ ಏನು ನಿರ್ಣಯ ತಗೊಳ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಆದರೆ ನಾನಂತೂ ಏನಾದರೂ ಹೇಳಬೇಕಲ್ಲ ಏನೇನು ನಡೆದಿದೆ ಅನ್ನೋದನ್ನು. ಅದರಿಂದ ಈ ವಿಷಯ ತಮ್ಮ ಗಮನಕ್ಕೆ ತಂದಿದ್ದೇನೆ ಅಷ್ಟೇ. ಸರ್ಕಾರನೂ ಪಾರ್ಟಿ ಮಾಡಿದಾರಲ್ಲ, ಇನ್ನಿಬ್ರು ಯಾರೋ ರೈತರನ್ನೂ ಪಾರ್ಟಿ ಮಾಡಿದ್ದಾರೆ. ಅದರಿಂದ ಪಾಪ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಅವ್ರ ಕಾಲದಲ್ಲಿ ನಾನು MOU ಸೈನ್ ಮಾಡಿದ್ದು. ಅವರ ಫೈನಾನ್ಸ್ ಮಿನಿಸ್ಟರ್ ಅವರು MOU ಸೈನ್ ಮಾಡೋ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಹಣಕಾಸಿನ ಇಲಾಖೆ ತನ್ನ ಸಹಮತಿ ಕೊಟ್ಟಿದೆ. ಅದರ ಮೇಲೆ ನಾನು MOU ಸೈನ್ ಮಾಡಿ ಡೆಲ್ಲಿಗೆ ಹೋದೆ 1ನೇ ತಾರೀಕು ಜೂನ್ 1996. ಆಮೇಲೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರವರ ಇದೆ. ಅದ್ರ ಬಗ್ಗೆ ನನಗೇನು ಮಾತಾಡೋದಿಲ್ಲ. ಇದನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ನಾನು ಅಪ್ರೂವ್ ಮಾಡಿದಾಗ 4 ಜಿಲ್ಲೆ, 5 ಟೌನ್ಶಿಪ್ಪು, ರಸ್ತೆ ಹೇಗಿರಬೇಕು, ಕಾಂಕ್ರೀಟ್ ರೋಡು, ಇದೆಲ್ಲ ಏನೇನಿದೆ ಅದರ ಚರ್ಚೆವೆ. ಆದರೆ ಈ ವಯಸ್ಸಿನಲ್ಲಿ ನಾವು ಪ್ರತಿದಿನ ಲಾಯರ್ಗೆ ಫೀಸ್ ಕೊಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಪಾರ್ಟಿ ಮಾಡಿಬಿಟ್ಟಿದ್ದಾನಲ್ಲ. ಅವ್ರಿಗೇನಿಲ್ಲ ಪಾಪ, ಸರ್ಕಾರದ ದುಡ್ಡಿದೆ. ಅಡ್ವೊಕೇಟ್ ಜನರಲ್ಲು, ಲೀಗಲ್ ಅಡ್ವೈಸರು, ಮುಖ್ಯಮಂತ್ರಿಗಳು ಎಷ್ಟು ಜನ ಕ್ಯಾಬಿನೆಟ್ ದರ್ಜೆ ಕೊಟ್ಟು, ಮಿನಿಸ್ಟರ್ ದರ್ಜೆ ಕೊಟ್ಟು ಎಷ್ಟು ಜನ ಅವ್ರ ಆಫೀಸಲ್ಲೇ ಇಟ್ಕೊಂಡಿದ್ದಾರೆ ಅನ್ನೋದು ನಂಗೆ ತುಂಬ ಗೊತ್ತಿದೆ ವಿಷಯ. ಈ ದುಡ್ಡು ಬೇಕಾದಷ್ಟು ಸಂಪನ್ಮೂಲ ಇದೆ ನೋಡಿ. ತಿಪ್ಪೇಸ್ವಾಮಿಯವರು ಕೂತಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇವರೊಬ್ಬರೇ. ಈಗ ಮುಖ್ಯಮಂತ್ರಿ ಆಫೀಸಲ್ಲಿ 7 ಜನವೋ 6 ಜನವೋ ಇದ್ದಾರೆ, ಕ್ಯಾಬಿನೆಟ್ ದರ್ಜೆ, ಮಂತ್ರಿ ದರ್ಜೆ. ಇನ್ನೊಂದು ಓದಿದ ಪತ್ರಿಕೆಯಲ್ಲಿ ಈ ಡೈಸ್ ಕಂಪ್ನಿ ವಿಷಯದಲ್ಲಿ ಯಾರೋ ಒಬ್ಬರು ಲೀಗಲ್ ಅಡ್ವೈಸರ್ ಇಟ್ಕೊಂಡಿದ್ದಾರಂತೆ. ಅವ್ರಿಗೆ 50 ಲಕ್ಷ ರೂಪಾಯಿ ಕೊಡ್ತಾರಂತೆ. 55 ಲಕ್ಷ. ಅಡ್ವೊಕೇಟ್ ಜನರಲ್ ಇದ್ದಾರೆ. ನಮ್ಮ ಕೊಡಗಿನ MLA ಅವರು ಲೀಗಲ್ ಅಡ್ವೈಸರ್ ಆಗಿದ್ದಾರೆ. ರವಿ ಕುಮಾರು ಅವರು ಒಬ್ಬರು ಇವತ್ತು ಸರ್ಕಾರದ ಪರವಾಗಿ ಎಲ್ಲ ಸರ್ಕಾರದ ಒಂದು ಸೂಚನೆ ಮೇಲೆ ಅವರು ಕೂಡ ಅಪಿಯರ್ ಆಗ್ತಾರೆ. ಈ ವಿಷಯದಲ್ಲಿ ಹಿಂದೆ ಅವರು ಅಪಿಯರ್ ಆಗಿದ್ದಾರೆ. ಇದಲ್ಲದೆ ಇನ್ಯಾರೋ ಒಬ್ರು ಇದಕ್ಕೆ ಲೀಗಲ್ ಅಡ್ವೈಸರ್ ಅಂತ ಹೇಳಿ 55 ಲಕ್ಷ ರೂಪಾಯಿ ಕೊಡ್ತಾರಂತೆ. ನಾನು ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ಬೇಜವಾಬ್ದಾರಿಯಿಂದ ಮಾತಾಡ್ತೀನಿ. ನಾನು ಇನ್ನೂ ಸತ್ತಿಲ್ಲ, ಬದುಕಿದ್ದೀನಿ. ಹೋರಾಟದ ಕೆಚ್ಚಿದೆ ನನಗೆ. ಇವರು ರಾಜ್ಯ ಆಡಳಿತ ನಡೆಸ್ತಾ ಇದ್ದಾರೆ. ಏನು ಅವರ ವೈಖರಿ, ಅವರ ಮಾತಿನ ದಾಟಿ